ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ನಾಳಿನ ಸಂಚಿಕೆಯನ್ನು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಮೊದಲಿಗೆ ಇಲ್ಲಿ ಬಾಕಿಯವರ ಮನೆ ಮುಂದೆ ನಿಂತ್ಕೊಂಡು ಶ್ರೇಷ್ಠ ತುಂಬಾನೇ ಗಲಾಟೆ ಮಾಡ್ತಿರ್ತಾಳೆ. ತಾಂಡವನೆಲ್ಲ ನಿಲ್ಸ್ಕೊಂಡು, ನೋಡಿ ಇಲ್ಲಿ ಡೈವರ್ಸ್ ಆದಮೇಲೆ ಇವನು ನನ್ನ ಜೊತೆ ಇದ್ದ, ಇವಾಗ ಮತ್ತೆ ಬದಲಾಗಿದ್ದೀನಿ ಅಂತ ಹೇಳ್ಬಿಟ್ಟು ಭಾಗ್ಯನೇ ಬೇಕು ಅಂತ ಬಂದಿದ್ದಾನೆ. ಇವಾಗ ನನ್ನ ಜೀವನ ಏನಾಗಬೇಕು ಹೇಳಿ ನೀವೇನೆ ಅಂತ ಹೇಳಿ ಮಾತಾಡ್ತಾ ಇರಬೇಕಾದ್ರೆ ಸುತ್ತಮುತ್ತಲಿನವರೆಲ್ಲ ನೋಡಿಕೊಂಡು ಅದನ್ನು ಕೇಳಿಸ್ಕೊಂಡು, ಏನ್ರಿ ಸುನಂದ್ ಅವರೇ, ನನ್ನ ಮಗಳು ಹಾಗೆ ಹೀಗೆ ಅಂತ ಕೊಚ್ಕೊತಾ ಇದ್ರಿ, ಇವಾಗ ಏನು ಹೇಳ್ತೀರಾ? ಡಿವೋರ್ಸ್ ಆದಮೇಲೂ ಇವನು ಮತ್ತೆ ಬಂದಿದ್ದಾನೆ ಅಂತಂದರೆ ಆ ಹುಡುಗಿಗೆ ಪಾಲು ಏನಾಗಬೇಕು ಅಂತ ಹೇಳಿ ಎಲ್ಲರೂ ಸಹ ಮಾತಾಡ್ತಾ ಇರ್ತಾರೆ. ಇದನ್ನು ಕೇಳಿಸ್ಕೊಂಡು ಎಲ್ಲರೂ ಸಹ ತುಂಬಾ ಗಾಬರಿ ಆಗ್ತಾ ಇರ್ತಾರೆ. ಮತ್ತು ಶ್ರೇಷ್ಠಂಗೆ ತಾಂಡವ ಹೇಳ್ತಾರೆ, ನೀ ಸುಮ್ಮನೆ ಇಲ್ಲಿ ಸೀನ್ ಕ್ರಿಯೇಟ್ ಮಾಡಬೇಡಿ, ಇಲ್ಲಿಂದ ಹೊರಟೋಗು ಅಂತ ಹೇಳಿದಾಗ, ನೀ ನನ್ನ ಜೊತೆ ಬರೋವರೆಗೂ ನಾನು ಇದನ್ನೇ ಮಾಡೋದು, ನೀ ಬರಲೇಬೇಕು ಅಂತ ಹೇಳಿ ಹಠ ಹಿಡಿತಾರೆ. ಸುನಂದ್ ಅವರು ಕುಸುಮ ಅವ್ರಿಗೆ ಹೇಳ್ತಾರೆ, ನೋಡಿ ಬಿಕ್ತಿಯಮ್ಮ, ಇವಾಗಲಾದರೂ ಸಂತೋಷ ಆಯಿತಾ ನಿಮಗೆ? ಬೀದಿಯವರೆಲ್ಲ ಹೇಗೆ ಅಕ್ಕಪಕ್ಕದವರೆಲ್ಲ ನಮ್ಮನ್ನು ಆಡ್ಕೊತಾ ಇದ್ದಾರೆ, ಹೇಗೆ ಮಾತಾಡ್ತಾ ಇದ್ದಾರೆ, ಅದಕ್ಕೆ ನಾನು ಹೇಳಿದೆ ಅವನ್ನ ಒಳಗಡೆ ಕರೆದು ಮಾತಾಡ್ಸೋಣ ಅಂತ. ನೀವೇನೇ ಈ ಮಾತನ್ನ ಕೇಳಲೇ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಏನೋ ಅವನ್ನ ಕ್ಷಮಿಸ್ಬಿಟ್ಟು ಅವ್ನು ಮಾಡಿರೋದನ್ನೆಲ್ಲ ಮರ್ತ್ಬಿಟ್ಟು ಒಳಗಡೆ ಕರೆದು ಮಾತಾಡಿಸಿ ಭಾಗ್ಯನ ಮತ್ತೆ ಅವ್ರ ಹತ್ರ ಕಳಿಸ್ಕೊಳ್ಳೋಣ ಅಂತ ಹೇಳ್ತಿರ್ಬೇಕಾದ್ರೆ, ಹಾಗಲ್ಲ ನಾನು ಹೇಳಿದ್ದೆ, ಅವನ್ನ ಕ್ಷಮಿಸ್ಬಿಟ್ಟು ಒಳಗಡೆ ಕರೆದು ಮಾತಾಡಿದ್ರೆ ಇದು ಮನೆ ಒಳಗಡೆ ಮಾತಾಡೋ ವಿಷಯ, ಇವಾಗ 4 ಜನಕ್ಕೆ ಗೊತ್ತಾಗಂಗಾಯ್ತು ಅಂತ ಹೇಳ್ತಿರ್ತಾರೆ. ಅವಾಗ ಕುಸುಮ ಅವರು ತುಂಬ ಸಿಟ್ಟಿಂದ ಹೇಳ್ತಾರೆ, ಸರಿ ಕಣಪ್ಪ, ನಾವೇ ಎಲ್ಲರೂ ಭಾಗ್ಯ ಎಲ್ಲರೂ ಸಹ ಸೇರಿ ಆಚೆ ಹೊರಟೋಗ್ತೀವಿ, ನೀನೇ ಮನೆ ಒಳಗಡೆ ಇರು ಬಾ ಅಂತ ಹೇಳಿದಾಗ ತಾಂಡವ್ ಅವರು ಹೇಳ್ತಾರೆ, ಅಯ್ಯಯ್ಯೋ, ನನ್ನಿಂದ ನಿಮಗೆಲ್ಲ ತುಂಬ ತೊಂದರೆ ಆಗ್ತಾ ಇದೆ ಅಂತ ಅನಿಸುತ್ತೆ, ನಾನು ಆ ತೊಂದರೆನ ಕೊಡೋಕ್ಕೆ ಇಷ್ಟಪಡಲ್ಲ, ಇಲ್ಲಿಂದ ನಾನೇ ಹೊರಟೋಗ್ತೀನಿ ಅಂತ ಹೇಳಿದಾಗ ಕುಸುಮ ಅವರು ಇವಾಗಲಾದರೂ ನಿನಗೆ ಅರ್ಥ ಆಯ್ತಲ್ಲ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಶ್ರೇಷ್ಠ ಅವರು ತುಂಬಾ ಕೋಪ ಮಾಡಿಕೊಂಡು, ಸರಿ ಬಾ ಇಲ್ಲಿಂದ ಹೋಗೋಣ ಅಂತ ಹೇಳಿ ಅವ್ರನ್ನ ಕರೀತಾ ಇರಬೇಕಾದ್ರೆ ತನ್ವಿ ಇದ್ದವಳು, ನಮ್ಮ ಅಪ್ಪ ಎಲ್ಲಿರ್ತಾರೋ ನಾನು ಅಲ್ಲೇ ಇರ್ತೀನಿ ಅಂತ ಹೇಳಿ ಹಠ ಮಾಡ್ತಿರ್ಬೇಕಾದ್ರೆ, ನೀನು ನಿಮ್ಮ ಅಪ್ಪ ಇರೋ ಜಾಗದಲ್ಲಿ ಇರ್ತೀಯ ಬಾ ಅಂತ ಹೇಳಿ ಕರೀತಾರೆ. ಅವಾಗ ಅವರು ತುಂಬಾ ಕೋಪ ಮಾಡಿಕೊಂಡು, ಇಲ್ಲ ನಮ್ಮ ಅಪ್ಪಂಗೆ ಯಾರೂ ಇಲ್ಲ, ನಿಮ್ಗಾದ್ರೆ ಎಲ್ಲರೂ ಇದ್ದಾರೆ, ನಮ್ಮ ಅಪ್ಪಂಗೆ ಯಾರೂ ಇಲ್ಲ, ನಾನು ಹಾಗಾಗಿ ಅವ್ರ ಜೊತೆನೇ ಇರ್ತೀನಿ ಅಂತ ಹಠ ಮಾಡ್ತಿರ್ಬೇಕಾದ್ರೆ, ನೀವು ಇವಾಗ ಬುದ್ಧಿ ಗಿದ್ದಿ ಕೆಟ್ಟಿದೆಯಾ ನಿನಗೆ ಅಂತ ಹೇಳಿ ಕುಸುಮ ಅವ್ರು ಹೇಳಿದಾಗ, ಹೌದು ಅಜ್ಜಿ, ನನಗೆ ತಲೆ ಕೆಟ್ಟಿದೆ ಅಂತ ಹೇಳಿ ಅವ್ರ ಮುಂದೆ ಸಹ ಕೋಪ ಮಾಡ್ಕೊತಾ ಇರ್ತಾರೆ. ಇನ್ನು ಈ ಕಡೆ ಬರೋದಾದರೆ ಆದಿ ಮತ್ತು ಕನಿಕ್ ಅವರಿಬ್ಬರೂ ಸಹ ಆಫೀಸ್ಗೆ ಬಂದಿರ್ತಾರೆ. ಅದಾದ ನಂತರ ಯಾವುದೋ ಒಂದು ಫೈಲ್ನ ತರಕ್ಕೆ ಇಟ್ಬಿಟ್ಟು ಎಲ್ಲನೂ ಸಹ ನೋಡ್ಬಿಟ್ಟು ಒಂದು ಟೆಂಡರ್ಗೋಸ್ಕರ ಹೋಗ್ತಾರೆ. ಮತ್ತು ಆ ಟೆಂಡರ್ ಸಹ ಅವ್ರಿಗೆ ಬರುವಾಗೆ ಆದಿ ಅವರು ಮ್ಯಾನೇಜ್ ಮಾಡಿ ಟೆಂಡರ್ನ ಅವರೇ ತಗೋತಾರೆ. ಆ ಟೆಂಡರ್ ಬಂದ ಖುಷಿಲಿ ಕನ್ನಿಕಾಗಂತೂ ತುಂಬಾ ಖುಷಿಯಾಗುತ್ತೆ. ಬ್ರೋ, ನೀವು ಇದ್ದಿದ್ದಕ್ಕೆ ಇದು ಸಾಧ್ಯ ಆಯಿತು, ಈ ಟೆಂಡರ್ನ ತೊಗೊಳ್ಳೋದಕ್ಕೆ ತುಂಬಾ ಕಷ್ಟಪಡಬೇಕಾಗಿದ್ದು ನೀವಿಲ್ಲ ಅಂದಿದ್ರೆ ಅಂತ ಹೇಳ್ತಾ ಇರಬೇಕಾದ್ರೆ ಅವರು ಹೇಳ್ತಾರೆ, ನಿನಗೆ ಏನೇ ಸಣ್ಣ ಪುಟ್ಟ ಡೌಟ್ಸ್ ಇದ್ದರೂ ನನಗೆ ಕೇಳು, ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದಾಗ, ಹೌದು ಬ್ರೋ, ನಾನು ಈ ಸಣ್ಣ ಪುಟ್ಟ ಡೌಟ್ಸ್ ಇದ್ದರೆ ಏನೇ ಇದ್ದರೂ ನಿಮಗೆ ಫೋನ್ ಮಾಡಿ ನಾನು ಅದನ್ನು ಸಜೆಷನ್ ತೊಗೋತೀನಿ, ನೀವು ಇಲ್ಲ ಅಂದ್ರೂ ನಾನು ಮೇಂಟೈನ್ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ನಾನು ಇಲ್ಲ ಅಂದ್ರೂ ನೀನು ಮೇಂಟೈನ್ ಮಾಡೋಷ್ಟು ಶಕ್ತಿ ನಿನಗಿದೆ ಅಂತ ಹೇಳಿ, ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಇನ್ನು ಈ ಕಡೆ ಬರೋದಾದರೆ ಕನಿಕ್ ಅವರು ಇದನ್ನೆಲ್ಲ ಕೇಳಿಸ್ಕೊಂಡು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಆ ಟೆಂಡರ್ ಬಂದಿರುತ್ತೆ. ಇನ್ನು ಈ ಕಡೆ ತಾಂಡವರು ಹೋಗ್ತಾ ಇರಬೇಕಾದ್ರೆ ತನ್ವಿಯವರು ಅವ್ರನ್ನ ತಡೆದ್ಬಿಟ್ಟು ಒಳಗಡೆ ಬನ್ನಿ ಅಂತೇಳಿ ಕೈ ಹಿಡ್ಕೊಂಡು ಎಳೀತಾ ಇರ್ತಾರೆ. ಸೊ ಅದನ್ನೆಲ್ಲ ನೋಡ್ಬಿಟ್ಟು ಅಕ್ಕಪಕ್ಕದವರೆಲ್ಲ ತುಂಬಾ ಮಾತಾಡ್ಕೊತಾ ಇರ್ತಾರೆ. ಆವಾಗ ಸುನಂದ್ ಅವ್ರು ಹೇಳ್ತಾರೆ, ಏನೋ ಭಾಗ್ಯ, ಸುಮ್ಮನೆ ಗಡ್ಗಂಬ ಹತ್ರ ನಿಂತಿದೆಯಲ್ಲ, ಇಷ್ಟೆಲ್ಲ ಆದ್ರೂ ಏನೂ ಮಾತಾಡ್ತಾ ಇರೋರು, ಏನಾದರೂ ಮಾತಾಡೋ, ಅವ್ರನ್ನ ಕ್ಷಮಿಸು ಅಂತ ಹೇಳ್ಬಿಡು, ಇಲ್ಲ ಕ್ಷಮಿಸಿದ್ರೆ ನೀನು ಏನು ಕಳ್ಕೊತೀಯ ಅಂತೇಳಿ ಬೈತಾ ಇರ್ತಾರೆ. ಇನ್ನು ಈ ಕಡೆ ಶ್ರೇಷ್ಠ ಅಂತ ಹೇಳ್ತಾ ಇರ್ತಾರೆ, ನನಗೆ ನೀನು ಬರಲಿಲ್ಲ ಅಂತ ಹೇಳಿದ್ರೆ ನಾನು ಇದಕ್ಕಿಂತ ಅಸಹ್ಯವಾಗಿ ಮಾಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಅವ್ರು ಹೇಳ್ತಾರೆ, ನೀನು ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡಿ, ಇಲ್ಲಿಂದ ಹೊರಟೋಗು ಅಂತ ಹೇಳಿದಾಗ, ನೀನು ಬರೋವರೆಗೂ ನಾನು ಇಲ್ಲಿಂದ ಹೋಗಲ್ಲ ಅಂತ ಹೇಳ್ತಾ ಇರ್ತಾರೆ. ಆವಾಗ ತನ್ವಿ ಅವ್ರಿಗೆ ಹೇಳ್ತಾರೆ, ನಿನ್ನ ತಲೆಗೆಟ್ಟಿದೆಯಾ, ಅವ್ರನ್ನ ನನ್ನ ಕರ್ಕೊಂಡೋಗಿ ರಾಜನ ನಂತರ ನೋಡ್ಕೊಂಡಿದ್ದೆ, ಇವಾಗ ಇಲ್ಲಿಗೆ ಬಂದಿದ್ದೀಯಾ ಅಂತ ಹೇಳಿ ಬೈತಿರ್ಬೇಕಾದ್ರೆ, ಆಂಟಿ ನೀವು ಸುಮ್ಮನೆ ಇದ್ಬಿಡಿ, ನಮ್ಮ ಅಪ್ಪ ಎಲ್ಲಿರ್ತಾರೋ ನಾನು ಅಲ್ಲೇ ಇರ್ತೀನಿ, ನಮ್ಮ ಅಪ್ಪನ ಇವಾಗ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಲ್ಲಿ ತನ್ವಿಯವರು ತಾಂಡವರನ್ನ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ, ನಿಂತ್ಕೋ ಬಂಗಾರಿ ಅಂತ ಹೇಳಿ ಭಾಗ್ಯ ಅವರು ಕೂಗ್ತಾರೆ. ಸೊ ಅದಾದ ನಂತರ ಅದನ್ನು ಕೇಳಿಸ್ಕೊಂಡು ಎಲ್ಲರೂ ಸಹ ಶಾಕ್ ಆಗ್ತಾರೆ, ಭಾಗ್ಯ ಮಾತಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಅವಾಗ ತನ್ವಿ ಹೇಳ್ತಾಳೆ, ನೀವಮ್ಮ ಕರೆದಿದ್ದು ಅಂತ ಹೇಳಿದಾಗ, ನಾನೇನೇ ಕರೆದಿದ್ದು ಅಂತ ಹೇಳ್ತಾರೆ. ನಿಮ್ಮ ಪಪ್ಪನ ಒಳಗಡೆ ಬರೋಕ್ಕೆ ಹೇಳು ಅಂತ ಹೇಳಿದಾಗ ತಾಂಡವ್ಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ. ಅದೇ ಟೈಮ್ಗೆ ಆದಿಯವರು ಸಹ ಅಲ್ಲಿಗೆ ಬರ್ತಾ ಇರ್ತಾರೆ. ಏನಂತ ಹೇಳಿದ್ರೆ, ಭಾಗ್ಯವರು ನನ್ನ ಪ್ರೀತಿನ ಒಪ್ಕೊಂಡಿದ್ದಾರೆ, ಇವಾಗ ಮುಂದಿನ ಮಾತುಕತೆನ ಆಡ್ಬಿಟ್ಟು ನಾವು ಏನು ಮೂವ್ ಮಾಡೋದ ಅಂತ ಹೇಳಿ ಮಾತುಕತೆ ಆಡೋಕ್ಕೆ ಅಂತ ಬರ್ತಾ ಇರ್ತಾರೆ. ಬಂದು ಅಲ್ಲಿ ಹಿಡಿತಾರೆ. ಸೊ ಅದಾದ ನಂತರ ಇವರು ಸಹ ಅದೇ ಟೈಮ್ಗೆ ನಿಮ್ಮ ಪಪ್ಪನ ಒಳಗಡೆ ಕರಿ ಅಂತ ಹೇಳಿದಾಗ ಆದಿಯವ್ರಿಗೂ ಸಹ ಮಾತು ಕೇಳಿಸುತ್ತೆ. ಅವಾಗ ಆದಿಯವ್ರಿಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ, ಅಂದರೆ ತುಂಬಾ ಗಾಬರಿ ಆಗಿರ್ತಾರೆ. ಯಾಕಂತ ಹೇಳಿದ್ರೆ ಈಗ ಆದಿ ಪ್ರೀತಿನ ಅವ್ರು ಒಪ್ಕೊಂಡಿದ್ದಾರೆ ಅಂತ ಹೇಳಿದಾಗ ಭಾಗ್ಯವರು ತಾಂಡವ್ರನ್ನ ಒಳಗಡೆ ಕರಿತಿರೋದನ್ನ ಎರಡನ್ನೂ ಸಹ ನೋಡ್ಬಿಟ್ಟು ತುಂಬಾ ಗಾಬರಿಯಾಗಿ ಕುಸುಮ ಅವ್ರನ್ನ ನೋಡ್ತಾ ಇರ್ತಾರೆ. ಅವಾಗ ಕುಸುಮ ಅವರು ನಾನಿದ್ದೀನಿ ಅಂತ ಹೇಳೋ ಥರ ಸನ್ನೆನ ಮಾಡ್ತಾರೆ. ಅದಾದ ನಂತರ ಭಾಗ್ಯ ಅವರಿಗೆ ತಾಂಡವ್ರು ಹೇಳ್ತಾರೆ, ತುಂಬ ಥ್ಯಾಂಕ್ಸ್ ಭಾಗ್ಯ, ನನಗೆ ಗೊತ್ತಿತ್ತು ನೀನು ಕ್ಷಮಿಸ್ತೀಯ ಅಂತ ಹೇಳಿ, ನನ್ನ ಕ್ಷಮಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಭಾಗ್ಯ ಅವರು ಹೇಳ್ತಾರೆ, ನೋಡಿ ತಾಂಡವ್ ಅವರೇ, ನಾನು ಎಲ್ಲೂ ಸಹ ನಿಮ್ಮನ್ನು ಕ್ಷಮಿಸಿದ್ದೀನಿ ಅಂತ ಹೇಳೇ ಇಲ್ಲ, ಮನೆ ಒಳಗಡೆ ಮಾತಾಡಬೇಕಾಗಿರೋ ಮಾತನ್ನು ಮನೆ ಒಳಗಡೆ ಮಾತಾಡಿ ಇತ್ಯರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಮನೆ ಒಳಗಡೆ ಕರೀತಾ ಇರೋದು, ನೀವು ಯಾವುದಾದ್ರು ಭ್ರಮೇಲಿ ಇರಬೇಡಿ, ನಾನು ಕ್ಷಮಿಸಿದ್ದೀನಿ ಅಥವಾ ಮತ್ತೆ ಒಂದಾಗ್ತೀನಿ ಅಂತ ಹೇಳಿ ಭಾಗ್ಯ ಅವರು ಹೇಳಿದಾಗ ಆದಿ ಅಂತೂ ಇದನ್ನು ಕೇಳಿಸ್ಕೊಂಡು ತುಂಬಾ ಖುಷಿಯಾಗುತ್ತೆ. ಮತ್ತು ತಾಂಡವ್ ಅವರು ಎಲ್ಲರೂ ಸಹ ಒಳಗಡೆ ಹೋಗ್ತಾರೆ. ಇನ್ನು ಈ ಕಡೆ ಬರೋದಾದರೆ ಕಿಶನ್ ಮತ್ತು ಪೂಜಾ ಅವರು ಮಾತಾಡ್ತಾ ಇರ್ತಾರೆ. ಅವಾಗ ಕಿಶನ್ ಅವರು ತುಂಬಾ ಸೈಲೆಂಟಾಗಿ ಕೂತಿರ್ಬೇಕಾದ್ರೆ ಪೂಜಾ ಅವರು ಹೇಳ್ತಾರೆ, ನಿನಗೆ ಗೊತ್ತಾಗಿದೆ, ಏನೋ ಒಂದು ವಿಷಯ ಗೊತ್ತಾಗಿದೆ ನಿನಗೆ, ಹೇಳು, ಅಣ್ಣ ಪ್ರೀತಿಸ್ತಾ ಇರೋದು ಯಾರನ್ನ, ಆದಿಯವರು ಭಾವ ಪ್ರೀತಿಸ್ತಾ ಇರೋದು ಯಾರನ್ನ ಅಂತ ಹೇಳು ಅಂತ ಹೇಳಿದಾಗ, ನಾನು ಹೇಳ್ತೀನಿ ಆದರೆ ನೀನು ಓವರಾಗಿ ರಿಯಾಕ್ಟ್ ಮಾಡಬೇಡ ಅಂತ ಹೇಳಿದಾಗ, ಸರಿ ಹೇಳು ಅಂತ ಹೇಳ್ತಾರೆ. ಅವಾಗ ಅವರು ಯಾರನ್ನೇ ಅಲ್ಲ, ನಿಮ್ಮ ಅಕ್ಕನ್ನೇ ಅವರು ಪ್ರೀತಿಸ್ತಾ ಇರೋದು ಅಂತ ಹೇಳಿದಾಗ, ಏನು ಹೇಳ್ತೀಯ ಕಿಶನ್ ಅಂತ ಅವರು ಗಾಬರಿ ಆಗ್ತಾರೆ.
ನಾನು ಅದಕ್ಕೆ ನಿನಗೆ ಹೇಳಲ್ಲ ಅಂತ ಹೇಳಿದ್ದು. ಇವಾಗ ಅತ್ತೆ ಮತ್ತು ಅಪ್ಪ ಇದ್ದಾರೆ ಅಲ್ವಾ, ಅವ್ರು ಏನು ಮಾತಾಡ್ತಾರೆ ನೋಡೋಣ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸೊ ವೀಕ್ಷಕರೇ, ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನು ನೀವು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.